ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಈಗ 10 ಮಾರ್ಕ್ಸು ಫಸ್ಟ್ ಯೂನಿಟ್ ಟೆಸ್ಟ್ಗೆ STDR ಅಂತೂ ಆಲ್ಮೋಸ್ಟ್ 90% ಕನ್ಫರ್ಮು. STDR ಬಂದಿಲ್ಲ ಅಂದರೆ GRR NRR ಇರುತ್ತೆ. GRR NRR ಅಥವಾ ಇಲ್ಲ ಅಂದರೆ STDR ಪ್ರಾಬ್ಲಮ್ಮು. ಇಲ್ಲಿ ನಾನು ತೋರಿಸ್ಕೊಡ್ತಾ ಇರೋದು ನಿಮಗೆ STDR ಸಮ್ನ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು. STDR ಸಮ್ನ ಈಗ ನೋಡಿ, ಇಲ್ಲಿ ಮಾರ್ಟಾಲಿಟಿಯಲ್ಲಿ ಬಂದುಬಿಟ್ಟು ನಿಮಗೆ ಓಕೆ ಸ್ಟ್ಯಾಂಡರ್ಡೈಸ್ ಡೆತ್ ರೇಟು, ಇದರಲ್ಲಿ 2 ಫಾರ್ಮುಲಾ ಬರುತ್ತೆ. ಅಂದರೆ ವಿಲೇಜ್ A ವಿಲೇಜ್ B ಅಂದರೆ ಕಂಪ್ಯಾರಿಸನ್ ಪರ್ಪಸ್ ಇಟ್ಸ್ ಅ ವೆರಿ ಗುಡ್ ಮಾರ್ಟಾಲಿಟಿ ರೇಟ್. ದಟ್ ಈಸ್ STDR ಆಫ್ A is equals to summation of PA divided by summation of P. Then and STDR of B is equals to summation of PB divided by P. Okay. Then how to calculate? Here example 26 ನೋಡಿ ಇಲ್ಲಿ. For the following data, compute a standardized death rate in 2 towns A and B. Which town is healthier? The question is. Okay, comment must and should you have to write it. Age group is given, town A and town B, the standard population. Okay. Then first what you are for the solution part, the first they written as a ASTR formula, and the one calculation they showed here, 36 divided by 4000 into 1000, that is equals to 9, because it carries a 1 mark here. ಇಲ್ಲಿ ಇದು ASTRಗೆ 1 ಮಾರ್ಕ್ ಕಂಪಲ್ಸರಿ ಇರೋದ್ರಿಂದ ಇಲ್ಲಿ ಒಂದು ತೋರಿಸ್ಬಿಟ್ಟಿದ್ದಾರೆ ಅವರು. ಇಲ್ಲಿ ಫಸ್ಟ್ ಏನು ಮಾಡ್ತೀರಾ ಅಂತಂದರೆ ಏಜ್ ಗ್ರೂಪ್ ತೊಗೊಳ್ತೀರಿ. ಈಗ ಪಾಪ್ಯುಲೇಷನ್ ಆಫ್ ಟೌನ್ ಎ ಇದ್ದು, ಟೌನ್ ಎ ಕ್ಯಾಲ್ಕುಲೇಟ್ ಮಾಡ್ತಾ ಇದೆ ಎಲ್ಲ. ಇಲ್ಲಿ ಟೌನ್ ಎ ನೋಡಿ, ಇಲ್ಲಿ ಟೌನ್ ಎದಷ್ಟೇ ತಗೊಂಡಾಗ ಪಾಪ್ಯುಲೇಷನ್ನು ಡೆತ್ಸ್ ASTR ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂದರೆ ಇವರು 36 ಡಿವೈಡ್ ಬೈ 4000 ಇಂಟು 1000 ಮಾಡಿದಾಗ ಇಲ್ಲಿ ದ ಆನ್ಸರ್ ಈಸ್ ASTR ಆನ್ಸರ್ ಈಸ್ 9. The particular age group 48 divided by 12,000 into 1000, that is 4. 60 divided by 6,000 into 1000, that is 10. 152 divided by 8,000 into 1000, that is a 19. Okay. After getting this ASTR ಸಿಗ್ತಾ, ಈಗ ASTR ಕ್ಯಾಲ್ಕುಲೇಟ್ ಮಾಡಿಂದ ಅದನ್ನು A ಅಂತ ಕನ್ಸಿಡರ್ ಆಗುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಇದೆಯಲ್ಲ P ಅಂತ, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ನೋಡಿ ಇಲ್ಲಿ 2000, 3000, 6000 and 4000. okay. That is P into that calculation of A. P into A calculating as a 2000 into 9, 3000 into 4, 6000 into 10, 4000 into 19. Then the total of this PA is, you have to take a total of this P into A, that is a 1,66,000. Then standard population total is 15,000. After getting this one, we have to take a ನೋಡಿ ಸಮೇಷನ್. ಈಗ ಏನು ಮಾಡ್ತೀವಿ ನಾವಿಲ್ಲಿ, ಸಮೇಷನ್ ಆಫ್ PA ಡಿವೈಡ್ ಬೈ P. ಓಕೆ, ಇದು STDR ಆಫ್ A. ಇದು ದ್ಯಾಟ್ಸ್ ಇಸ್ ಇಕ್ವಲ್ಸ್ ಟು ಸಮೇಷನ್ ಆಫ್ PA ಎಷ್ಟಿದೆ, 1,66,000 ಡಿವೈಡ್ ಬೈ 15,000. ಓಕೆ, ದ ಆನ್ಸರ್ ಈಸ್, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ 11.06. Then the same way you have to calculate a STDR of B. How they calculated? Same deaths divided by population. Here death divided by population into 1000, the ASDR you have to calculate. Then that is considered as a B ಅಂತ ಕನ್ಸಿಡರ್ ಆಗುತ್ತೆ. ಆಮೇಲೆ ಅಲ್ಲಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಏನಿದೆ ಅಲ್ಲ, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅದನ್ನು P ಅಂತ ತೊಗೊಳ್ತೀವಿ. ಹೌದಾ, P ಅಂತ ಹೇಳಿಬಿಟ್ಟು ASDR ಆಫ್ B ಇಂಟು P ಅಂದರೆ ಇಲ್ಲ ನೋಡಿ, 30 ಡಿವೈಡ್ ಬೈ 3000 ಇಂಟು 1000, ದಟ್ ಬಿಕಮ್ಸ್ ಅ 10. 100 ಡಿವೈಡ್ ಬೈ 20,000 ಇಂಟು 1000, ದಟ್ ಬಿಕಮ್ಸ್ ಅ 5. ದೆನ್ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಏನಿದೆ ಅಲ್ಲ, ಸೇಮ್ 2000 ಅದು ಮೇಲ್ಗಡೆ ಕೊಟ್ಬಿಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಹೇಳಿ.
2000 3000 ಅಂತ ಹೇಳಿ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಇಲ್ಲೊಂದು ಪಿ ಬಿ ಅಂತ ತೊಗೊಳ್ತೀವಿ ನಾವು, ಅಂದರೆ ಪಿ ಇಂಟು ಬಿ. ನೆಕ್ಸ್ಟ್ ಕಾಲಮು ಈ ಕಾಲಮ್ ತೊಗೊಂಡಾಗ ಅಲ್ಲಿ ಅದ್ರದ್ದು ಪಿ ಇಂಟು ಬಿ ಕ್ಯಾಲ್ಕುಲೇಷನ್ 10 ಇಂಟು 2000, 5 ಇಂಟು 3000, 12 ಇಂಟು 6000, 20 ಇಂಟು 4000 ಮಾಡಿದಾಗ ಪಿ ಬಿ ಸಿಗುತ್ತೆ. ಅದ್ರ ಟೋಟಲ್ ತಗೊಂಡ್ಬಿಟ್ಟು ನೀವು ಅದೆಷ್ಟು ಬಂತು, 1,87,000. ಓಕೆ, ದೆನ್ ಎಸ್ ಟಿ ಡಿ ಆರ್ ಆಫ್ ಬಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಸ್ ಟಿ ಡಿ ಆರ್ ಆಫ್ ಬಿ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಪಿ ಬಿ ಡಿವೈಡ್ ಬೈ ಸಮೇಷನ್ ಆಫ್ ಪಿ. ಓಕೆ, ಅದು ಎಷ್ಟು ಬಂತು, 1,87,000 ಡಿವೈಡ್ ಬೈ 15,000. ಹೌದಾ, ಈಸ್ ಈಕ್ವಲ್ಸ್ ಟು ಇಷ್ಟೆಷ್ಟು ಬಂತು, 12.46. ಬಟ್ ಎಸ್ ಟಿ ಡಿ ಆರ್ ಆಫ್ ಎದ ಆನ್ಸರ್ ಎಷ್ಟು ಬಂದಿತ್ತು, 11.06. ದಿಸ್ ಈಸ್ 12.46. ವಿಚ್ ಒನ್ ಈಸ್ ಲೆಸ್, ಎ ಈಸ್ ಲೆಸ್. ಅಂದರೆ ಡೆತ್ ರೇಟು ಯಾವುದು ಕಡಿಮೆ ಇದೆ ಅಲ್ಲ ಅದರದ್ದು ನಾವು ದಟ್ ಈಸ್ ಮೋರ್ ಹೆಲ್ದಿಯರ್ ಅಂತ ತೋರಿಸ್ತೇವೆ. ಡೆತ್ ರೇಟ್ ಈಸ್ ಲೆಸ್ ಅಂತ ತೊಗೊಳ್ತೀವಿ. ಅದರಲ್ಲಿ ಲೆಸ್ ಇದೆ, ಎದಲ್ಲಿ ಲೆಸ್ ಇದೆ, ಲೆಸ್ ಇನ್ ಪಾಪ್ಯುಲೇಷನ್ ಎ. ಸೊ ಪಾಪ್ಯುಲೇಷನ್ ಎ ಅಥವಾ ವಿಲೇಜ್ ಬಿ ಅಂತ, ಪಾಪ್ಯುಲೇಷನ್ ಟೌನ್ ಎ ಈಸ್ ಹೆಲ್ದಿಯರ್. ಕಂಪಲ್ಸರಿ ಯು ಹ್ಯಾವ್ ಟು ಟೌನ್ ಎ ಈಸ್ ಹೆಲ್ದಿಯರ್ ಅಂತ ಬರೆದ್ರೆ ಅಲ್ಲಿ ಫುಲ್ 10 ಮಾರ್ಕ್ಸ್ ಕಂಪ್ಲೀಟಾಗಿ ಬರುತ್ತಿದ್ದು. ಇದು ಒಂದು ಟೈಪ್ ಎಕ್ಸಾಂಪಲ್ ನಿಮಗೆ. ಓಕೆ, ಇನ್ನೊಂದು ಟೈಪ್ ನೋಡಿ. ಈಗ ಪಾಪ್ಯುಲೇಷನು ಡೆತ್ ಸೇಮ್ ಇದೆ. ಇದು ಇಲ್ಲಿ ಕಂಪ್ಯೂಟ್ ಸ್ಟ್ಯಾಂಡರ್ಡೈಸ್ ಡೆತ್ ರೇಟ್ ಫಾರ್ ಅ ಟೌನ್ ಎ ಆ್ಯಂಡ್ ಟೌನ್ ಬಿ, ಸ್ಟೇಟ್ ವಿಚ್ ಟೌನ್ ಈಸ್ ಹೆಲ್ದಿಯರ್. ಡೆತ್ಸ್ ಪರ್ 1000 ಅಂತ ಕೊಟ್ಟಾಗ, ಇಲ್ಲೇನಾಗುತ್ತೆ ಅಂದರೆ ಆಲ್ರೆಡಿ ಇಟ್ ಈಸ್ ಅ ಕ್ಯಾಲ್ಕುಲೇಟೆಡ್ ಎಸ್ ಡಿ ಆರ್. ಇದು 18, 10, 15, 20 ಇದು ಆಲ್ರೆಡಿ ಕ್ಯಾಲ್ಕುಲೇಟ್. ಮತ್ತು ಬಿದ್ದು ಕೂಡ ಕ್ಯಾಲ್ಕುಲೇಷನ್ ಆಗಿಬಿಟ್ಟಿದೆ. ಮತ್ತು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನ ಪಿ ಕೊಟ್ಬಿಟ್ಟಿದ್ದಾರೆ ಅವರು. ಇಲ್ಲಿ ಪಿ ಕೊಟ್ಟಿದ್ದಾರಲ್ಲ, ಇಲ್ಲಿ ನೋಡಿ, ಇಲ್ಲಿ ಎಸ್ ಡಿ ಆರ್ ಎ ಕೊಟ್ಟಿದ್ದಾರೆ ಅವರು, ಬಿ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಪಿ ಕೊಟ್ಟಾರ. ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಪಿ ಎ ಬಟ್ ಪಿ ಬಿ. ಬಟ್ ದಿಸ್ ಈಸ್ ನಾಟ್ ಅ 10 ಮಾರ್ಕ್ಸಿಗೆ ಇದು ಬರಲ್ಲ ನಿಮಗೆ, ಇದು 5 ಮಾರ್ಕ್ಸಿಗೆ ಬರುತ್ತೆ. ಆಲ್ರೆಡಿ ಕ್ಯಾಲ್ಕುಲೇಟೇಷನ್ ಎಸ್ ಡಿ ಆರ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದಾರಲ್ಲ, 5 ಮಾರ್ಕ್ಸಿಗೆ ಬರುತ್ತೆ. ಅದಕ್ಕೆ ಯೂಸಲಿ 10 ಮಾರ್ಕ್ಸಿಗೆ ಬರುವಾಗ ಅದು ನಮ್ಗೆ ಹೆಂಗಿರುತ್ತೆ ಅಂತಂದರೆ ಎಸ್ ಡಿ ಆರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದೇ ಇರುತ್ತೆ. ಇದನ್ನು ಕೊಟ್ಟರೆ ಇದು 10 ಮಾರ್ಕ್ಸಿಗೆ ನಿಮಗೆ 5 ಮಾರ್ಕ್ಸಿಗೆ ಕೊಟ್ಬಿಟ್ಟು ಎಸ್ ಡಿ ಆರು ಕ್ಯಾಲ್ಕುಲೇಷನ್, ಎಸ್ ಡಿ ಆರ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್, ಬಿನೂ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಪಿ ಎ ಪಿ ಬಿ ಕ್ಯಾಲ್ಕುಲೇಟ್ ಮಾಡಿ ಲಾಸ್ಟಿಗೆ ಫೈನಲ್ ಆನ್ಸರ್ ಅಷ್ಟೇ ಎಸ್ ಟಿ ಡಿ ಆರ್ದು ಹಾಕಿಬಿಟ್ರೆ ಅದು 5 ಮಾರ್ಕ್ಸಿಗೆ. ಅಂದರೆ ನಿಮ್ಗೆ ಅಲ್ಲಿ 5 ಮಾರ್ಕ್ಸಿಗೆ ಕೊಟ್ಬಿಟ್ಟು ಜಿ ಆರ್ ಆರ್ ಎನ್ ಆರ್ ಆರ್ನ 10 ಮಾರ್ಕ್ಸಿಗೂ ಕೇಳ್ಬೋದಲ್ಲಿ. ಓಕೆ, ಇನ್ನೊಂದು ಟೈಪ್ ಹೆಂಗಿದೆ ಅಂತ ನೋಡೋಣ. ಎಕ್ಸಾಂಪಲ್ಲು 29th ನೋಡಿ. Compute crude death rate and standardized death rate for the two towns A and B by taking town A as a standard population, hence find which town is more healthy. ಇಲ್ಲಿ ಏನು ಮಾಡಿದ್ದಾರೆ ಅವರು, ಟೌನ್ ಎ ಆ್ಯಸ್ ಅ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂದಾರ. ಇಲ್ಲಿ ಫಸ್ಟು ಏಜ್ ತೊಗೊಂಡ್ಬಿಡ್ತೀರಾ ನೀವು. ಓಕೆ, ಏಜ್ ಇಲ್ಲೇ ಟೌನ್ ಏದೇನಿದೆ ಅಲ್ಲ, ಟೌನ್ ಏದು ಕ್ಯಾಲ್ಕುಲೇಷನ್ ಮಾಡ್ತೀರಿ ನೀವು. ಬಟ್ ಇಲ್ಲಿ ಪಾಪ್ಯುಲೇಷನ್ ಡೆತ್ಸ್, ಇಲ್ಲಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಒಂದು ತೊಗೋಬೇಕಲ್ಲ. ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನು ನಾವೇನು ಮಾಡ್ತೀವಿ, ಪಿನ ಪಾಪ್ಯುಲೇಷನ್ ಏದ ತೊಗೊಳ್ತೀವಿ, ಯಾಕಂದರೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವ್ರು ಕ್ಲಿಯರಾಗಿ. ಇಲ್ಲಿ ನೋಡಿ, ಇಲ್ಲಿ ಟೌನ್ ಎ ಆ್ಯಸ್ ಅ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಇದನ್ನು ಏನು ಮಾಡ್ತೀವಿ, ಇದನ್ನು ಪಿ ಅಂತ ತೊಗೊಳ್ತೀವಿ ಅವಾಗ. ಬಟ್ ಕ್ಯಾಲ್ಕುಲೇಷನ್ ಸಚ್ ಆಸ್ ಸೇಮ್, ದಟ್ ಈಸ್ ಇಲ್ಲಿ ನೋಡಿ. ಇಲ್ಲಿ ಆ್ಯಸ್ ಯೂಸ್ವಲ್ ಇಲ್ಲಿ ಎ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಡೆತ್ಸ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1000 ಕ್ಯಾಲ್ಕುಲೇಟ್ ಮಾಡ್ತೀರಿ. ಇದನ್ನು ಪಿ ಅಂತ ತಗೊಂಡು ಪಿ ಇಂಟು ಎ ಆ್ಯಸ್ ಯೂಸ್ವಲ್. ಬಟ್ ಪಾಪ್ಯುಲೇಷನ್ ಯಾವ್ದು ತೊಗೊಳ್ತೀವಿ ನಾವು, ಏದು ಪಾಪ್ಯುಲೇಷನ್ನ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ತೊಗೊಳ್ತೀವಿ ಇಲ್ಲಷ್ಟೇ. ನೋಡಿ, ಫಸ್ಟು ಸಿ ಡಿ ಆರ್ ಕ್ಯಾಲ್ಕುಲೇಟ್ ಮಾಡಂದಿದ್ದಾರೆ ಅವರು. ಸಿ ಡಿ ಆರ್ ಆನ್ಸರ್ ಏನು ಬರುತ್ತಲ್ಲ ಅದೇ ಎಸ್ ಟಿ ಡಿ ಆರ್ ಆನ್ಸರು ಸೇಮ್ ಬರುತ್ತಲ್ಲಿ.
ಅದ್ರ ಸಂಬಂಧದಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ. ಹಿಯರ್ ಪಾಪ್ಯುಲೇಷನ್ ಎ ಇಟ್ ಸೆಲ್ಫ್ ಈಸ್ ಟೇಕನ್ ಆಸ್ ಅ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್. There is no need to calculate a standardized death rate of population A. In this case, crude death rate for a town A is equal to a standardized death rate for town A. Okay. CDR of A is equals to STDR of A. ಇಲ್ಲಿ CDR ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದರ ಆನ್ಸರೇ STDR ಆನ್ಸರ್ ಅಂತ ಹೇಳಿಬಿಟ್ಟು ಕೊಡ್ಬೋದು. ಬಟ್ ನಿಮಗೆ ಕನ್ಫ್ಯೂಷನ್ ಆಗ್ತಿದ್ರೆ ಬೇಡ, ನೀವು ಯೂಸ್ವಲಿ ಹೆಂಗೆ ಮಾಡ್ತಿದ್ರಲ್ಲ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ನ ಸಪ್ರೇಟಾಗಿ ಇಲ್ಲಿ ಎ ಪಾಪ್ಯುಲೇಷನ್ನ ಸಪ್ರೇಟಾಗಿ ಇಲ್ಲಿ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಬರ್ಕೊಂಡ್ಬಿಟ್ಟು ಬೇಕಿದ್ದರೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಈ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅವ್ರು ಏದು ತೊಗೊಂಡಾರಲ್ಲ 35,000, 40,000 ಮತ್ತು 20,000 ಇದನ್ನು ತೊಗೊಂಡ್ಬಿಟ್ಟು ಆ್ಯಸ್ ಯೂಸ್ವಲ್ ಫಸ್ಟ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಿದ್ವಲ್ಲ ಅದೇ ರೀತಿ ಕ್ಯಾಲ್ಕುಲೇಷನ್ ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೋದು. ಮತ್ತು CDR ಕೇಳಿರೋದ್ರಿಂದ CDR ಡೆತ್ ಟೋಟಲ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1,000. ಟೌನ್ ಏದು ಸಪ್ರೇಟು, ಟೌನ್ ಬಿದು ಕೂಡ ಅಲ್ಲಿ ಡೆತ್ಸ್ ಡಿವೈಡ್ ಬೈ ಪಾಪ್ಯುಲೇಷನ್ ಇಂಟು 1,000 ಸಪ್ರೇಟಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಈ ರೀತಿಯಾದ ಇನ್ನೊಂದು ಕ್ವಶನ್ ಇದು ಟೌನ್ ಏದ್ದು ಕೊಡ್ಬೋದು, ನಿಮಗೆ ಟೌನ್ ಬಿದ್ದು ಕೊಡ್ಬೋದು. ಎಕ್ಸಸೈಸ್ ನೋಡಿದಾಗ ಆ ರೀತಿ ಕ್ವಶನ್ ಇದೆ ಇಲ್ಲಿ. ಈಗ ನೋಡಿ ಇಲ್ಲಿ STDR ಅಲ್ಲಿ ನೋಡಿ STDRs ಟೌನ್ ಬಿ ನೋಡಿ ಇಲ್ಲಿ ಸಿಟಿ ಬಿ ಇದ್ದು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಆ್ಯಂಡ್ ಡೆತ್ಸ್ ಇದನ್ನು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ತಗೊಳ್ತಾರೆ ಇಲ್ಲಿ. ಎಕ್ಸಾಂಪಲ್ 27th ಎಕ್ಸಸೈಸಲ್ಲಿ. ಮತ್ತು 26th ಲೊಕ್ಯಾಲಿಟಿ ಎ ಆ್ಯಸ್ ಅ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂದಾಗ ಈ ಪಾಪ್ಯುಲೇಷನ್ ಲೊಕ್ಯಾಲಿಟಿ ಏಸ್ ಪಾಪ್ಯುಲೇಷನ್ನ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಅಂತ ಹಾಕಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ ಅಲ್ಲಿ. ಓಕೆ, ಬಾಕಿ ಸಮ್ಸ್ ಅಂತೂ ಸೇಮ್ ಇದೆ. ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಫಸ್ಟ್ ಕೊಡ್ಬೋದು, ಇಲ್ಲ ಲಾಸ್ಟ್ ಕೊಡ್ಬೋದು. ಸೇಮ್ ಅದನ್ನು ಪಿ ಅಂತ ತೊಗೊಂಡ್ಬಿಟ್ಟು ಆ್ಯಸ್ ಯೂಸ್ವಲ್ ಎ ಕ್ಯಾಲ್ಕುಲೇಟ್ ಮಾಡಿ ಬಿ ಕ್ಯಾಲ್ಕುಲೇಟ್ ಮಾಡಿ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ ಇನ್ನೊಂದು ಎಕ್ಸಾಂಪಲ್ ಅಂತಂದರೆ ಕಂಪ್ಯೂಟರ್ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಟೌನ್ ಎ ಆ್ಯಂಡ್ ಟೌನ್ ಬಿ ಸ್ಟೇಟ್ ವಿಚ್ ಟೌನ್ ಈಸ್ ಹೆಲ್ದಿಯರ್ ಅಂದರೆ ಎ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಬಿ ಕ್ಯಾಲ್ಕುಲೇಟ್ ಮಾಡಿದರೆ ಇಲ್ಲಿ ಪಿ ಕೊಟ್ಟಿದ್ದಾರೆ. PA PB ಡಿವೈಡ್ ಬೈ PA ಡಿವೈಡ್ ಬೈ PB ಡಿವೈಡ್ ಬೈ P ಅಷ್ಟೇ ಕ್ಯಾಲ್ಕುಲೇಷನ್ ಮಾಡೋದು. ಬಟ್ ಇದೇನಿದೆ ಅಲ್ಲ ಇದು 5 ಮಾರ್ಕ್ಸಿಂದ ಇದು ಕ್ವಶನ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದರೆ ಇದು ಕೂಡ 5 ಮಾರ್ಕ್ಸು. ಇಲ್ಲಿ ಬಂದುಬಿಟ್ಟು ಇದು 10 ಮಾರ್ಕ್, ಇದು 10 ಮಾರ್ಕ್, ಇದು 10 ಮಾರ್ಕ್, ಇದು ಕೂಡ 10 ಮಾರ್ಕ್ಸ್. ಯೂಸ್ವಲಿ ಒಂದು 90% ನಿಮಗೆ STDR ಸಮ್ ಬಂದರೆ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು. ಇದರಲ್ಲಿ ಏನಾದರೂ ನಿಮ್ಗೆ ತಿಳಿದಿಲ್ಲ ಅಂದರೆ ಕಮೆಂಟ್ ಮಾಡಿ. ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.